ಅಪ್ಡೇಟ್ ಪ್ರಕಾರ 92% ಮತದಾನ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಅಪ್ಡೇಟ್ ಆಗುತ್ತೆ, ಇದು ಹೆಚ್ಚು ಕಡಿಮೆ ಸೇಮ್ ಪೋಲಿಂಗ್ ಪರ್ಸೆಂಟೇಜ್ ಆಗುತ್ತೆ. ಅಲ್ಲ, ಅದಕ್ಕೆ SIR ನ ಕಾರಣ ಎಷ್ಟು ಅನ್ನೋದು ಡಿಲೀಷನ್. 92% ಇದುವರೆಗಿನ ಮತದಾನದ ಪ್ರಮಾಣ. ಎರಡನೇ ಹಂತದ ಮತದಾನ ನಡೆದಂತಹ ಜಿಲ್ಲೆಗಳು ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಜಿಲ್ಲೆಗಳು. ಅಲ್ಲಿ ಮಮತಾ ಬ್ಯಾನರ್ಜಿ ತುಂಬ ದೊಡ್ಡ ಮಟ್ಟದ ಮುನ್ನಡೆಯನ್ನು ಅನುಭವಿಸ್ತಾರೆ. ಜಿಲ್ಲಾವಾರು ಎಷ್ಟು ಮತದಾನ ಆಗಿದೆ ಅನ್ನೋ ವಿಷಯ ನಾಳೆ ಗೊತ್ತಾಗುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ತಮಿಳುನಾಡಿನಲ್ಲಿ ಆಕ್ಸಿಸ್ ಮೈ ಇಂಡಿಯಾದವರು ಒಂದು ಆಶ್ಚರ್ಯಕರ, ಆಘಾತಕಾರಿ ಅನ್ನಬಹುದಾದ ಸಂಖ್ಯೆಯನ್ನೇ ಕೊಟ್ಟಿದ್ರು ಕೂಡ ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ ಮತ್ತೊಮ್ಮೆ DMK ಅಧಿಕಾರಕ್ಕೆ ಬರುತ್ತೆ. 112ರಿಂದ 129, TVK 13ರಿಂದ 19 ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ. ನೆನಪಿರಲಿ, ಇದು ಆಕ್ಸಿಸ್ ಮೈ ಇಂಡಿಯಾದ ಸಂಖ್ಯೆಗಳನ್ನು ಬಿಟ್ಟು ಮಾಡಿದಾಗ ಆಕ್ಸಿಸ್ ಮೈ ಇಂಡಿಯಾದ ಸಂಖ್ಯೆಗಳನ್ನು ಸೇರಿಸಿ 40-50ಕ್ಕೆ ಬಂದ್ಬಿಡ್ತಾರೆ. AIADMK 86ರಿಂದ 103, 118 ಮ್ಯಾಜಿಕ್ ನಂಬರ್ ಅಲ್ಲಿ. ಕಾಂಗ್ರೆಸ್ ಸೇರಿದಂತೆ DMKಯ ಮಿತ್ರ ಪಕ್ಷಗಳ ಆಸೆ ಈಡೇರುವಂತೆ ಕಾಣಿಸ್ತಾ ಇದೆ. ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು, ಆದರೆ DMK ಏಕಾಂಗಿಯಾಗಿ ಸರ್ಕಾರ ರಚಿಸುವಷ್ಟು ಸಂಖ್ಯೆಗಳು ಬರಬಾರದು ಅಂತ. ಕೇರಳದ ಪೋಲ್ ಆಫ್ ಪೋಲ್ಸ್ ನೋಡಿದ್ರೆ LDF 54ರಿಂದ 64, UDF 73ರಿಂದ 81, 71 ಮ್ಯಾಜಿಕ್ ನಂಬರ್ ಇಲ್ಲಿ. ಸರಳ ಬಹುಮತ UDFಗೆ. NDA 2ರಿಂದ 5, ಕೇರಳದ ಪೋಲ್ ಆಫ್ ಪೋಲ್ಸ್. ಪೋಲ್ ಆಫ್ ಪೋಲ್ಸ್ BJP 87ರಿಂದ 99, 64 ಇಲ್ಲಿ ಮ್ಯಾಜಿಕ್ ನಂಬರ್. 87ರಿಂದ 99 BJP, 23ರಿಂದ 33 ಕಾಂಗ್ರೆಸ್, 2ರಿಂದ 6 AUDF. ಇದು ಸತ್ಯ ಆದರೆ, ಅಸ್ಸಾಂನ ಈ ಭವಿಷ್ಯ ಸತ್ಯ ಆದರೆ BJP ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಬಾರಿಸಿದಂತೆ. ಸರ್ಬಾನಂದ್ ಸೋನೋವಾಲ್ ಅವರ ನೇತೃತ್ವದಲ್ಲಿ ಒಮ್ಮೆ, ಹಿಮಂತ ಬಿಸ್ವಾಸ್ ಶರ್ಮಾ ಅವರ ನೇತೃತ್ವದಲ್ಲಿ 2 ಸಲ ಹ್ಯಾಟ್ರಿಕ್ ಬಾರಿಸಿದಂತಾಗತ್ತೆ. ಮೂವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ 16 ಮ್ಯಾಜಿಕ್ ನಂಬರ್ ಆಗಿರುವ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಕೂಡ ಚುನಾವಣೆಯಾಗಿದೆ. NDA ಅಧಿಕಾರದಲ್ಲಿತ್ತು, ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಪುದುಚೇರಿ ಸರಳ ಬಹುಮತ 18ರಿಂದ 21 BJP, 1 ಅಥವಾ 2 TVK, 7ರಿಂದ 9 ಕಾಂಗ್ರೆಸ್. ಎಸ್ ಪ್ರಶಾಂತ್, ಕ್ವಿಕ್ಲಿ ನ್ಯಾಷನಲ್ ಪೊಲಿಟಿಕ್ಸ್ ಮೇಲೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ನ ಪರಿಣಾಮ ಏನಿರುತ್ತೆ? ಅಜಿತ್, ನನಗನ್ಸುತ್ತೆ ಈಗ ಕೇರಳ ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ಗೊಂದು ಇನ್ನೊಂದು ರಾಜ್ಯ, ಯಾಕಂದ್ರೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಜೊತೆ ಕಾಂಗ್ರೆಸ್ಗೆ ಇನ್ನೊಂದು ರಾಜ್ಯ.
ಒಂದು ವೇಳೆ ಸೋತ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್. ಬೈ ಚಾನ್ಸ್ ನಾನು ಹೇಳ್ತಿದ್ದೀನಿ LDF ಹೌದು. ಏನಾದರೂ ಗೆದ್ರೆ. ಪಶ್ಚಿಮ ಬಂಗಾಳ ಏನಾದರೂ BJP ಮಮತಾ ಬ್ಯಾನರ್ಜಿ ಕೈಯಿಂದ ಕಸಿದುಕೊಳ್ಳಿಕ್ಕೆ ಸಾಧ್ಯವಾದರೆ ಇಟ್ಸ್ ಎ ಹ್ಯೂಜ್ ಮಾರಲ್ ವಿಕ್ಟ್ರಿ ಫಾರ್ BJP. ಹೌದು. ಮಾರಲ್ ಇನ್ ದ ಸೆನ್ಸ್ ನಾನು ಅನ್ನೋದು BJPಗೆ ಒಂದು ದೊಡ್ಡ 42 ಲೋಕಸಭಾ ಕ್ಷೇತ್ರಗಳ ಒಂದು ದೊಡ್ಡ 2024 ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದಕ್ಕಾಗಲಿಲ್ಲ ಅನ್ನುವ ಆ ಹಿನ್ನಡೆ ಇದೆಯಲ್ಲ, ಕಂಪ್ಲೀಟಾಗಿ ಅದರಿಂದ ಹೊರಗೆ ಬಂದಂಗೆ ಅದರಿಂದ ಹೊರಗೆ ಬಂದಂಗೆ ಆಗುತ್ತೆ. ಅಸ್ಸಾಂನಲ್ಲಿ BJP ಗೆಲ್ಲಿಲ್ಲ ಅಂದರೆ BJPಗೆ ಒಂದು ದೊಡ್ಡ ಅಂದರೆ ನಾನು ಹೌದು ಕಾಂಟ್ರರಿ ನೋಡ್ತಿರ್ತೇನೆ. ತಮಿಳ್ನಾಡು ಇಸ್ ಆಲ್ವೇಸ್ ಎ ಇಂಟ್ರೆಸ್ಟಿಂಗ್. DMK ಮತ್ತು ಇಂಡಿಯಾ ಒಕ್ಕೂಟ ಏನಾದರೂ ಕಂಫರ್ಟೇಬಲ್ ಗೆದ್ದರೆ ಇಂಡಿಯಾ ಒಕ್ಕೂಟಕ್ಕೆ ಒಂದು ಸ್ಟೆಬಿಲಿಟಿ ಮೇಂಟೈನ್ ಆಗುತ್ತೆ. ಬೈ ಚಾನ್ಸ್ ವಿಜಯ ಅದರ ಜೊತೆಗೆ BJP ಅವರಿಗೆ ಅಣ್ಣಾಮಲೈ ಮಾತು ಕೇಳಬೇಕಾಗಿತ್ತು ಅಂತ ಅನ್ನಿಸ್ಬೋದು. ಎಸ್, ಬಟ್ ಬೈ ಚಾನ್ಸ್ ವಿಜಯ್ ಏನಾದರೂ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ರೆ ನನಗನ್ಸುತ್ತೆ AIADMK ಮತ್ತು BJP ಭಾಳ ಸುಲಭವಾಗಿ ಹೋಗಿ ವಿಜಯ್ ಜೊತೆ ಕೈ ಜೋಡಿಸ್ತಾರೆ. ಅದು ಕೂಡ ಒಂದು ದೊಡ್ಡ ವಿಕ್ಟ್ರಿ ಆಗ್ಬೋದು. ರೈಟ್. DMK ಗೆದ್ರೆ ಸ್ಟಾಲಿನ್ಗೆ ಕರುಣಾನಿಧಿ ಇಲ್ಲದೆ ಹೋದಾಗಲೂ ಆಂಟಿ ಇನ್ಕಂಬನ್ಸಿ 21 ವಿನ್ ವಾಸ್ ಆಂಟಿ ಇನ್ಕಂಬನ್ಸಿ. 24 ಮತ್ತು 26ನಲ್ಲಿ ಏನಾದರೂ ಗೆದ್ರೆ ಸ್ಟಾಲಿನ್ ಒಂದು ಸ್ಟೆಬಿಲಿಟಿ ಫ್ಯಾಕ್ಟರ್. ಎಸ್, ಅಬ್ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.